ಕರ್ನಾಟಕ ರಾಜ್ಯದಲ್ಲಿ ಒಂದು ರೀತಿ ಅಘೋಷಿತ ತುರ್ತು ಪರಿಸ್ಥಿತಿಯನ್ನು ನಾವು ನೋಡುವಂಥ ಪರಿಸ್ಥಿತಿ ಆ ರೀತಿಯನ್ನು ಎದುರಿಸ್ತಾ ಇದ್ದೀವಿ. ಯಾಕಂದರೆ ಇವತ್ತು ಆಗಿನ 1975ರಲ್ಲಿ ಇಂದಿರಾ ಗಾಂಧಿಯವರು ತುರ್ತು ಪರಿಸ್ಥಿತಿಯನ್ನು ಹೇರಿದ್ರು. ಅವರು ವಿರುದ್ಧವಾಗಿ ಯಾರೇ ಏನೇ ಮಾತಾಡಿದ್ರು ಕೂಡ ಜೈಲಿಗೆ ಹಾಕುವಂಥ ಕೆಲಸ ಅವತ್ತಿನ ತುರ್ತು ಪರಿಸ್ಥಿತಿಯಲ್ಲಿ ಆಗ್ತಾ ಇತ್ತು. ಅದೇ ಪರಿಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿ ಇದು ಕಾಂಗ್ರೆಸ್ ಇವತ್ತು ತಂದಿಟ್ಟಿದೆ. ಯಾರೇ RSS ದಲ್ಲಿ ಯಾರೇ ಸರ್ಕಾರಿ ನೌಕರಸ್ಥರು ಭಾಗವಹಿಸಿದ್ರಿಗಿನ ಅವ್ರನ್ನ ಎಲ್ಲ ರೀತಿಯಲ್ಲಿ ಕೂಡ ಒಂದು ರೀತಿ ಕಾನೂನಾತ್ಮಕವಾದಂಥ ನಿರ್ಧಾರಗಳನ್ನು ತಗೊಂಡಂಥ ಕೆಲಸ, ನಂತರ ಯಾರೇ RSS ಅಲ್ಲಿ ಭಾಗವಹಿಸಿದ್ರೆ ಅವ್ರನ್ನ ಸಸ್ಪೆಂಡ್ ಮಾಡೋಂಥ ಕೆಲಸ ಕೂಡ ಆಗ್ತಾ ಇದೆ. ಅದೇ ರೀತಿಯಲ್ಲಿ ಇವತ್ತು RSS ವಿಚಾರದಲ್ಲಿ ಕೇಂದ್ರ ಸರ್ಕಾರ ಕೂಡ ಒಂದು ಅಧಿಸೂಚನೆಯನ್ನು ಹೊರಡಿಸಿದೆ. ಯಾರು RSS ಸಂಘಟನೆಯಲ್ಲಿ ಭಾಗವಹಿಸ್ತಾರೋ ಅವ್ರಿಗೆ ಯಾವುದೇ ರೀತಿಯಲ್ಲಿ ಕೂಡ ಕಾನೂನಿನ ಸರ್ಕಾರಿ ನೌಕರಸ್ಥರಾಗಿರ್ಬೋದು, ಸರ್ಕಾರಿ ನೌಕರಸ್ಥರು ಅಲ್ಲಿದ್ರೆ ಕೂಡ ಅವರು ಭಾಗವಹಿಸಬಹುದು ಅನ್ನೋಂಥ ಒಂದು ಕಾನೂನನ್ನು ಕೂಡ ಕೇಂದ್ರ ಸರ್ಕಾರ ಒಂದು ಗೆಜೆಟ್ ಅನ್ನು ಪಾಸ್ ಮಾಡಿರೋ ಕಾರಣ ಇವತ್ತು ರಾಜ್ಯ ಸರ್ಕಾರ ಇವತ್ತು ದೇಶದ ರಾಜಕಾರಣವನ್ನು ಕೂಡ ಮಾಡ್ತಾ ಇದೆ. ಅದಕ್ಕೋಸ್ಕರವಾಗಿ ನನಗೆ ಎಲ್ಲೋ ಒಂದು ಕಡೆ ಕಾಣ್ತಾ ಇದೆ ತುರ್ತು ಪರಿಸ್ಥಿತಿಯನ್ನು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಏರುವಂತ ಕೆಲಸ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ. ಆ ತುರ್ತು ಪರಿಸ್ಥಿತಿ ಏನು ಅವತ್ತು ಇಂದಿರಾ ಗಾಂಧಿ ಏರಿದ್ರೋ ಆ ತುರ್ತು ಪರಿಸ್ಥಿತಿಯನ್ನು ಇವತ್ತಿನ ಸಿದ್ದರಾಮಯ್ಯ ಸರ್ಕಾರವನ್ನು ಇವತ್ತು ಅದನ್ನು ಮುಂದುವರಿಸುವಂತ ಕೆಲಸ ಕೂಡ ಮಾಡ್ತಾ ಇದೆ.